ನೀನಾದನ ಸೀರಿಯಲ್ಲು ಭಾನುವಾರ ಸಂಚಿಕೆ ಶುರುವಿನಲ್ಲಿ ಏನಾಗುತ್ತೆ ಅಂತ ಒಂದು ಪುಟ್ಟದಾಗಿ ಸ್ಟೋರಿ ಹೇಳ್ತೀನಿ ನೋಡಿ. ಅಂತೂ ವೇದಾನ ಸಾಯ್ಸಕ್ಕೆ ಅಂತ ಸುಪಾರಿ ಕೊಟ್ಟಿರೋ ವಿಷಯ ನಮ್ಮ ಹೀರೋ ವಿಕ್ರಮ್‌ಗೆ ಗೊತ್ತಾಗೇ ಬಿಡುತ್ತೆ. ಫೋನ್ ಮಾಡಿ ಹೇಳಕ್ಕೆ ಟ್ರೈ ಮಾಡ್ತಾನೆ. ಅವಳು ಸೌಂಡಲ್ಲಿ ವೇದಂಗೆ ಕೇಳಿಸೋದೇ ಇಲ್ಲ. ಸರಿ ನಾನೇ ಏನಾದರೂ ಮಾಡಿ ಅವಳನ್ನ ಕಾಪಾಡಬೇಕು ಅಂತ ಜೀಪ್ ಹತ್ಕೊಂಡು 3 ಜನ ತುಂಬ ಫಾಸ್ಟಾಗಿ ಬರ್ತಾರೆ. ಆತನು ಇನ್ನೇನು ಥಿಯೇಟ್ರ್ ಒಳಗಡೆ ಬರಬೇಕು, ಗುಂಡಿಂದು ಸೌಂಡ್ ಆಗಿಬಿಡುತ್ತೆ. ಅಂದರೆ ಶೂಟ್ ಮಾಡ್ತಾನೆ ವಿಲನ್ ಏನಿದ್ದಾನೆ ಅವನು. ಅದೇನು ವೇದಂಗೆ ಬೀಳುತ್ತಾ, ಶಕುಂತಲಂಗೆ ಬೀಳುತ್ತಾ, ಅಥವಾ ಬೇರೆ ಯಾರಾದರೂ ಬೇರೆ ಜನಕ್ಕೆ ಬೀಳುತ್ತಾ ಶೂಟ್ ಮಾಡಿರೋದು ಗುಂಡು ಗೊತ್ತಿಲ್ಲ. ಬಟ್ಟು ಅವಳನ್ನ ಏನಾದರೂ ಮಾಡಿ ನಾನು ವೇದನ ಕಾಪಾಡಬೇಕು ಅಂತ ತುಂಬ ಫಾಸ್ಟಾಗಿ ಬಂದು ಥಿಯೇಟ್ರ್ ಒಳಗಡೆ ಬರ್ತಾನೆ. ಅವನು ಥಿಯೇಟ್ರ್ ಒಳಗಡೆ ಬರ್ತಾನೆ ವಿಕ್ರಮ್ಮು. ಅವನು ಹೀರೋ ವಿಲನ್ ಕೂಡ ಶೂಟ್ ಮಾಡೇ ಬಿಡ್ತಾನೆ. ಅದು ಯಾರಿಗೆ ಗುಂಡು ತಗಲುತ್ತೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನಾವು ಕಾದು ನೋಡಬೇಕು. ನೋಡೋಣ ವಿಕ್ರಮ್ ವೇದನ ಕಾಪಾಡಲ್ವಾ, ಅಥವಾ ಈ ವಿಷಯ ಇಟ್ಕೊಂಡು ಶಕುಂತಲಾ ಅಂದರೆ ತನ್ನ ತಾಯಿ ಜೊತೆ ಒಂದಾಗ್ತಾನ, ತನ್ನ ತಾಯಿಗೆ ಏನಾದರೂ ಗುಂಡು ಬಿದ್ದು ಬದುಕಿಸೋದಕ್ಕೆ ಆ ಒಂದು ವಿಷಯದಿಂದ ಏನಾದರೂ ತಾಯಿ ಮಗ ಒಂದಾಗ್ತಾರ, ಇದನ್ನೆಲ್ಲ ನಾವು ಮುಂದಿನ ಸಂಚಿಕೆವರೆಗೂ ಕಾದು ನೋಡೋಣ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಮುಂದಿನ ಸಂಚಿಕೆನ ನಾನು ಏನಾಯಿತು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.